ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇಫ್ಕೋ ಕಂಪನಿ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಪರಿಚಯ ಮತ್ತೆ ಎಲ್ಲಿಗೆ ಬಂದಿದ್ದೀರಾ ನೀವು, ಏನು ಪ್ರೋಗ್ರಾಮ್ ಇದು? ಓಕೆ ಸರ್, ಇವತ್ತು ನಾವು ಕರ್ನಾಟಕ ಗ್ಲೋಬಲ್ ಅಗ್ರಿಟೆಕ್ ಕಾನ್ಫರೆನ್ಸ್ ಅಲ್ಲಿ ಇದ್ದೀವಿ. ಇದು ಸ್ಟಾಲ್ ನಂಬರ್ 62, ಇಫ್ಕೋ ಸ್ಟಾಲ್ ಸರ್. ಇಫ್ಕೋ ಅಂದ್ರೆ ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ ಕೋಆಪರೇಟಿವ್. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಅಂತ. ನಮ್ದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸರ್. ವಿ ಆರ್ ನಾಟ್ ಎನಿ ಪ್ರೈವೇಟ್ ಕಂಪನಿ. ಓಕೆ. ಓಕೆ ಸರ್, ನಾವು ಇವತ್ತು ಈ ಟೆಕ್ ಪಾರ್ಕ್ ಅಲ್ಲಿ ನಾವು ಮೇನ್ಲಿ ಫೋಕಸ್ ಮಾಡ್ತಿರೋದು ನಮ್ಮ ನ್ಯಾನೋ ರಸಗೊಬ್ಬರಗಳು ಸರ್, ನ್ಯಾನೋ ಫರ್ಟಿಲೈಸರ್. ನ್ಯಾನೋ ಫರ್ಟಿಲೈಸರ್ಸ್ ಇತ್ತೀಚೆಗೆ ತುಂಬಾ ಫೇಮಸ್ ಆಗ್ತಾ ಇದೆ. ಇತ್ತೀಚೆಗೆ ಹೌದು. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ನ್ಯಾನೋ ಫರ್ಟಿಲೈಸರ್ಗಳು. ಆಹಾ. ನೀವು ನೋಡ್ಬೋದು ಸರ್, ನಾವ್ ಇವತ್ತು ನ್ಯಾನೋ ಯೂರಿಯಾ, ಓಕೆ. ನ್ಯಾನೋ DAP ಇದೆ ಸರ್ ನಮ್ಮ ಪ್ರಾಡಕ್ಟ್. ಓಕೆ. ಮತ್ತೆ ನ್ಯಾನೋ ಜಿಂಕ್ ಅಂಡ್ ನ್ಯಾನೋ ಕಾಪರ್ ಅಂತ ಇಷ್ಟು 4 ತರದ್ದು ನ್ಯಾನೋ ಫರ್ಟಿಲೈಸರ್ಸ್ ನ ನಾವು ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಮತ್ತೆ ನೀವು ಧಾರಾಮೃತ್ ಅಂತ ಇದು ಹೊಸದಾಗಿ ಇವಾಗಷ್ಟೇ ಲಾಂಚ್ ಆಗಿರೋ ಧಾರಾಮೃತ್ ಅನ್ನೋ ಇದೊಂದು ಪ್ರಾಡಕ್ಟ್. ಏನ್ ಸರ್ ಇದು ಧಾರಾಮೃತ? ಈ ಧಾರಾಮೃತ ಅಂದ್ರೆ ಸರ್, ಇದು ಸೀ ವೀಡ್ ಎಕ್ಸ್ಟ್ರಾಕ್ಟ್ ಅಂತ, ಸಮುದ್ರದಲ್ಲಿ ಬೆಳೆಯುವ ಒಂದು ಗಿಡಗಳಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿ, ಮತ್ತೆ ಇದಕ್ಕೆ ಬನಾನಾ ಸ್ಯಾಪ್, ಬಾಳೆ ದಿಂಡಿನಿಂದ ಎನ್ರಿಚ್ ಮಾಡಿ ಇದನ್ನ ನಾವು ಪ್ರಿಪೇರ್ ಮಾಡಿದೀವಿ ಸರ್. ಇದು ಏನಕ್ಕೆ ಯೂಸ್ ಅದು? ಸರ್, ಇದು ಪ್ಲಾಂಟ್ ಅಲ್ಲಿ ಗ್ರೋತ್ ನ ಬೂಸ್ಟ್ ಮಾಡುತ್ತೆ ಸರ್. ಇದು ಪ್ರೀ ಫ್ಲವರಿಂಗ್ ನಾವು ಒಂದು ಸ್ಪ್ರೇ ತಗೊಂಡ್ರೆ ಇದರಲ್ಲಿ ಪ್ಲಾಂಟ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಪ್ಲಾಂಟಿಗೆ ಬೇಕಾದ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇದರಿಂದ ಪೂರೈಕೆ ಮಾಡ್ಬೋದು ಸರ್. ಇದು ಟೋಟಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸರ್. ಇದು ಲಿಕ್ವಿಡ್ ಇದಲ್ವಾ? ಇದು ಗ್ರಾನ್ಯೂಲ್ಸ್ ಅಲ್ಲೂ ಕೂಡ ಇದೆ ಅನ್ಸುತ್ತೆ. ಗ್ರಾನ್ಯೂಲ್ಸ್ ಫಾರ್ಮ್ ಅಲ್ಲಿ ಕೂಡ ಇದೆ ಸರ್. ಇದು ಧಾರಾಮೃತ ಅಂತ, ಇದು 5 kg ಪ್ಯಾಕೆಟ್ ಇದು. ಓಕೆ ಸರ್, ಈಗ ನಾರ್ಮಲಿ ಇದೆಲ್ಲ ಏನ್ ಪ್ರೈಸ್ ಇದೆ ಪ್ರತಿಯೊಂದು ಐಟಮ್ಗಳು? ಸರ್, ಇದು ನ್ಯಾನೋ ಯೂರಿಯಾ ಅಂತ ಸರ್. ಇದು 1 ಬಾಟಲ್ ಈಸ್ ಈಕ್ವಲ್ ಟು 1 ಬ್ಯಾಗ್ ಆಫ್ ಯೂರಿಯಾ ಅಂತ ನಾವು ಎಷ್ಟು ml ಇದು? 500 ml ಇದೆ ಸರ್. 500 ml. ಒಂದ್ ಎಕರೆಗೆ ನಾವು 250 ಲೀಟರ್ ಅಲ್ಲಿ 2 ml ತರ ಸ್ಪ್ರೇ ಮಾಡಿದ್ರು ಒಂದ್ ಎಕರೆಗೂ ಆಗಷ್ಟು ಜಸ್ಟ್ 225 ರೂಪಾಯಿ ಆಗುತ್ತೆ ಎಷ್ಟು? ಸರ್. 225 ರೂಪಾಯಿ? ಹೌದು ಸರ್. ಓಕೆ. ಮಾಮೂಲಿ ನ್ಯಾನೋ ಯೂರಿಯಾ, ಮಾಮೂಲಿ ಕನ್ವೆನ್ಷನಲ್ ಯೂರಿಯಾ ಆದ್ರೆ ಅದು 266 ರೂಪಾಯಿ ನಾವು ರೈತರ ಹತ್ರ ದುಡ್ಡು ಇಸ್ಕೋತೀವಿ ಸರ್, MRP. ಬಟ್ ಸರ್ಕಾರ ಅದ್ರ ಮೇಲೆ 3000 ದುಡ್ಡು ಖರ್ಚು ಮಾಡುತ್ತೆ. ಸಬ್ಸಿಡಿ ಕೂಡ? ಸಬ್ಸಿಡಿ ಕೊಡುತ್ತೆ. ಅದು ಎಷ್ಟೋ ವರ್ಷದಿಂದ ಯೂರಿಯಾದು ಪ್ರೈಸ್ 266 ಇದೆ. ಹೌದು. ಸರ್ಕಾರ ಅದ್ರ ಮೇಲೆ ಏನೋ ಕೆಣಕ್ತಾ ಇಲ್ಲ ಅದ್ರ ಪ್ರೈಸ್ ನ, ಯಾಕಂದ್ರೆ ರೈತರಿಗೆ ಹೆಂಗೋ ಫ್ರೀಯಾಗಿ ಕೈಗೆಟಕೋ ದರದಲ್ಲಿ ಸಿಗ್ಲಿ ಅಂತ ಸರ್. ನಮ್ಗೆ ಯೂರಿಯಾ ಪ್ರೊಡಕ್ಷನ್ ಮಾಡೋದಕ್ಕೆ ಮೇನ್ ಬೇಕಾಗಿರೋದು ಗ್ಯಾಸ್ ಸರ್. ಅದು ಎಲ್ಲ ನಾವು ಇಂಪೋರ್ಟ್ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿದೀವಿ. ಸೊ ನಾವು ಆತ್ಮನಿರ್ಭರ್ ಭಾರತ್ ಆಗ್ಬೇಕಂದ್ರೆ ನಾವು ರೈತರು ನ್ಯಾನೋ ಫರ್ಟಿಲೈಸರ್ಸ್ ನ ಬಳಸ್ಬೇಕು ಸರ್. ನಮ್ಮ ದೇಶದಲ್ಲಿ ಯೂರಿಯಾನ ಕಂಡುಹಿಡಿಯಕ್ಕಾಗ್ಲಿಲ್ಲ, DAP ನ ಕಂಡುಹಿಡಿಯಕ್ಕಾಗ್ಲಿಲ್ಲ ಸರ್. ಬಟ್ ನಾವು ಇಂಡಿಯನ್ಸ್ ನ್ಯಾನೋ ಯೂರಿಯಾನ ಕಂಡುಹಿಡಿದಿದ್ದೀವಿ. ಕಂಪ್ಲೀಟ್ಲಿ ಮೇಡ್ ಬೈ ಇಂಡಿಯಾ. ವರ್ಲ್ಡ್ ಅಲ್ಲೇ ಯಾವ ಚೈನಾದವರು ಕಂಡುಹಿಡಿಲಿಲ್ಲ, ಯಾವ ಅಮೆರಿಕಾದವರು ಕಂಡುಹಿಡಿಲಿಲ್ಲ ಸರ್. ಓಕೆ. ಇದು ನಮ್ಮ ಫ್ಲಾಗ್ಶಿಪ್ ಪ್ರಾಡಕ್ಟ್, ಇದು ನ್ಯಾನೋ ಯೂರಿಯಾ. ಸ್ಪ್ರೇ ಮಾಡಕ್ಕೆ ಸರ್, ಇದು ಎಲೆ ಬಂದ್ಮೇಲೆ ಎಲೆಗೆ ಸ್ಪ್ರೇ ಮಾಡಿದ್ರೆ ಇದು ಚೆನ್ನಾಗಿ, ಅದು ಬೇರಿಂದ ಮಾಮೂಲಿ ಯೂರಿಯಾ ಆದ್ರೆ ಅದು ಮಣ್ಣಲ್ಲಿ ಕರಗಿ ಅಲ್ಲಿಂದ ಬೇರಿಗೆ ಬಂದು ಬೇರಿಂದ ಎಲೆಗೆ ತಲುಪಿ ಅದು ಕೆಲಸ ಮಾಡ್ಬೇಕಾಗ್ತದೆ. ಇವನ್ ಇದನ್ನ ವೆಂಚರ್ ಇದ್ರು ಕೊಡ್ಬೋದಾ ನಾವು? ಯಾವ್ದ್ರಲ್ಲಿ? ವೆಂಚರ್ ಇದ್ರು? ಇಲ್ಲ ಸರ್, ವೆಂಚರ್ ಡ್ರಿಪ್ ಇರಿಗೇಷನ್ ಅಲ್ಲಿ ಕೊಡ್ಲಿಕ್ಕೆ ಬರಲ್ಲ? ಇಲ್ಲ ಸರ್, ಇದು ರೂಟಿಗೆ ಬೇರಿಗೆ ಕೊಡೋದಿಕ್ಕೆ ಇಲ್ಲ ಸರ್. ಇದು ಎಲೆ ಮೂಲಕ ಇದು ಸ್ಟೊಮ್ಯಾಟೋದಿಂದ ಒಳಗಡೆ ಹೋಗುತ್ತದು. ಓಕೆ. ಅಲ್ಲಿಂದ ಅದು ಪ್ಲಾಂಟ್ ಸೆಲ್ ಅಲ್ಲಿ ಸೈಟೋಪ್ಲಾಸಮಿಗೆ ರೀಚ್ ಆಗಿ ಮಾಮೂಲಿ ಮಣ್ಣಿಂದ ತಗೊಂಡಿರೋ ನೈಟ್ರೋಜನ್ ಹೇಗೆ ಕೆಲಸ ಮಾಡುತ್ತೆ ಅದೇ ರೀತಿ ನ್ಯಾನೋ ಯೂರಿಯಾ ಕೆಲಸ ಮಾಡುತ್ತೆ ಸರ್. ಓಕೆ ಸರ್. ಮತ್ತೆ ನಮ್ದು ನ್ಯಾನೋ DAP ಇದೆ ಸರ್. ಇದು 250 ml ಬರುತ್ತೆ, ಒಂದು 500 ml ಒಂದು ಬರುತ್ತೆ ಸರ್, ಅರ್ಧ ಲೀಟರ್ದು. ಅದಕ್ಕೆ 600 ರೂಪಾಯಿ ಆಗುತ್ತೆ, ಇದಕ್ಕೆ 350 ರುಪೀಸ್. ಬಟ್ 1 ಬ್ಯಾಗ್ DAP ಬೆಲೆ 1350 1500 ರೂಪಾಯಿವರೆಗೂ ಇದೆ. ನಾರ್ಮಲ್ ಕಾಲ್ DAP ಗೊಬ್ಬರ ಹಾಕ್ತಾರಲ್ಲ, ಹೌದು, ಅದು. ನಾವು ಇದು ನ್ಯಾನೋ DAP ನ ಪ್ರಮುಖವಾಗಿ ಯಾವ್ದಕ್ ಬಳಸಿ ಅಂತ ಹೇಳ್ತೀವಿ ಅಂದ್ರೆ ಬೀಜೋಪಚಾರಕ್ಕೆ. ಬೀಜೋಪಚಾರ ಮತ್ತೆ ಸೀಡ್ಲಿಂಗ್ ಟ್ರೀಟ್ಮೆಂಟ್. ಇವಾಗ ಭತ್ತ ಆದ್ರೆ ಅದ್ರ ಬೇರ್ನ ಇದು 5 ml per ಲೀಟರ್ ಹಾಕೊಂಡು ಅದಕ್ಕೆ ಒಂದು ಅರ್ಧ ಗಂಟೆ ಅದ್ದಿ ಬಿಟ್ರೆ ಅದು ಗ್ರೋತ್ ತುಂಬಾ ಬೆಳವಣಿಗೆ ಅದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಚೆನ್ನಾಗ್ ಆಗುತ್ತೆ. ಅದಾದ್ಮೇಲೆ ನಾವು 30 ದಿನ ಆದ್ಮೇಲೆ ಇದು 2 ml ರಿಂದ 3 ml per ಲೀಟರ್ ಒಂದು ಸ್ಪ್ರೇ ಮಾಡೋದಕ್ಕೆ ಹೇಳ್ತೀವಿ ಸರ್. ಈ ತರ ನಾವು ನ್ಯಾನೋ ಫರ್ಟಿಲೈಸರ್ ಬಳಸೋದ್ರಿಂದ ಕನ್ವೆನ್ಷನಲ್ ಫರ್ಟಿಲೈಸರ್ ಬಳಸೋದು 25 ರಿಂದ 50% ಅಷ್ಟು ಕಡಿಮೆ ಮಾಡ್ಬೋದು. ಇವಾಗ ಒಬ್ಬ ರೈತ 2 ಬ್ಯಾಗ್ DAP ಬಳಸ್ತಿದ್ದ ಅಂದ್ರೆ 1 ಬ್ಯಾಗ್ ನಾವು ಉಳಿಸ್ಬೋದು ಸರ್. 2 ಬ್ಯಾಗ್ ಯೂರಿಯಾ ಬಳಸ್ತಿದ್ದ ಅಂದ್ರೆ 1 ಬ್ಯಾಗ್ ಯೂರಿಯಾ ಬಳಸೋದನ್ನ ಕಡಿಮೆ ಮಾಡ್ಬೋದು. 1 ಬ್ಯಾಗ್ ಯೂರಿಯಾ ಒಬ್ಬ ರೈತ ಕಡಿಮೆ ಮಾಡಿದ್ರು ದೇಶಕ್ಕೆ 3000 ರೂಪಾಯಿ ಉಳಿಯುತ್ತೆ. ಲೇಬರ್ ಚಾರ್ಜ್ ಏನಿಲ್ಲ ಸರ್, ಸ್ಪ್ರೇ ಮಾಡೋದಷ್ಟೇ. ಆಮೇಲೆ ಅದ ಎರ್ಚಕ್ಕೂ ಒಬ್ಬ ಬೇಕು, ನಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಈಸಿ ಆಗುತ್ತೆ. ಹೌದು ನೋಡಿ, ನೀವು ಯೂರಿಯಾನ ಎಲ್ಲಾರು ಅಂಗಡಿಯಿಂದ ತಗೊಂಡ್ಬರ್ತೀರಾ ಅಂದ್ರೆ 1 ಬ್ಯಾಗ್ ಆದ್ರೆ ಬೈಕಲ್ಲಿ ಹಾಕೋ ಬಂದ್ಬಿಡ್ತೀರಾ.
ಇಲ್ಲ auto 4-5 ಬೇಕು. ಬ್ಯಾಗ್ ಅಂದ್ರೆ ನೀವು ಆಟೋ ಮಾಡ್ಕೊಂಡು ತರ್ಬೇಕಾಗುತ್ತೆ, ಅದಾಕಕ್ಕೂ ಲೇಬರ್ ಬೇಕು. ಇದೇನಿಲ್ಲ ಸ್ಪ್ರೇ ಮಾಡೋದು ಮತ್ತೆ ನಮ್ಮ ಕಲ್ಸು ಅದು ಇದು ಹೌದು ಕಿರಿಕಿರಿ ಸರ್, ನಮ್ಮ ಕೆಲಸಗಳು ಇಫ್ಕೋ ಇಂದ ಇದು easy ಡ್ರೋನ್ way. ಫೆಸಿಲಿಟಿ ಕೂಡ ಸರ್ ಇದನ್ನ ಎಲ್ಲ ಮಾಡ್ಕೊಡ್ತಾ ಕೆಮಿಕಲ್ ಅಂಗಡಿಗಳಲ್ಲೂ ಸಿಗುತ್ತಾ ಇದು? ಹಾ ಸರ್, ಇದು ಮೇಜರ್ ಆಗಿ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸಿಗುತ್ತೆ ಸರ್. ಓಕೆ. ನಮ್ದು ಕೋಆಪರೇಟಿವ್ ಬೇಸ್ಡ್ ಕಂಪನಿ ಆಗಿರೋದ್ರಿಂದ ಹಾ ಹಾ. ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘಗಳಂತ ಕರ್ನಾಟಕದಲ್ಲಿ ಇದೆಯಲ್ಲ, ಓಕೆ ಅಲ್ಲಿ ಸಿಗುತ್ತೆ ಸರ್. ಮತ್ತೆ ನಮ್ದು ಇಫ್ಕೋದು ಕೆಲವೊಂದು ಡೀಲರ್ಸ್ ಇರ್ತಾರೆ ಸರ್, ಓಕೆ ರಿಟೇಲ್ ಶಾಪು. ಅಲ್ಲೂ ನಾವು ಎಲ್ಲ ಏನಕ್ಕಂದ್ರೆ ಎಲ್ಲಾ ಜಿಯೋಗ್ರಫಿಕಲ್ ಲೊಕೇಶನ್ಗೂ ತಲುಪಲಿ ಅಂತ ನಾವು ರಿಟೇಲರ್ಸ್ಗೂ ನಮ್ಮ ಪ್ರಾಡಕ್ಟ್ಸ್ ನ ಕೊಡ್ತಾ ಇದೀವಿ ಸರ್. ಓಕೆ. ಮೇನ್ ಅಂದ್ರೆ ನಮಗೆ ರೈತರಿಗೆ ತಲುಪಬೇಕಷ್ಟೇ ಅದು. ನಮ್ದು ಸರ್ ಡಿಸ್ಟಿಕ್ಕಿಗೆ ಇವಾಗ ಒಂದೊಂದು ಡ್ರೋನ್ ಅಂತ ನಮ್ಮ ಇಫ್ಕೋ ಇಂದಾನೆ ಕೊಡ್ತಾ ಇದ್ದಾರೆ. ಅದು ಡ್ರೋನ್ ಪೈಲಟ್ ಅಂತ ಒಬ್ರು ಇರ್ತಾರೆ, ಅವ್ರು ಬಂದ್ಬಿಟ್ಟು ಸ್ಪ್ರೇ ಮಾಡ್ಕೊಡ್ತಾರೆ ಸರ್. ಇವಾಗ ಅದು ಗವರ್ನಮೆಂಟ್ ಸಪೋರ್ಟ್ ಮಾಡ್ತಿದೆ ಡ್ರೋನ್ ದೀದಿ ಅಂತ. ಡ್ರೋನಿಂಗ್ ನಾವು ರೆಂಟ್ ತಗೋಬಹುದು ನಿಮ್ಮಲ್ಲಿ ನಮ್ದೇ ಏಜೆಂಟ್ ಇರ್ತಾರೆ ಸರ್, ಅವ್ರು ಸ್ಪ್ರೇ ಮಾಡ್ಕೊಡ್ತಾರೆ. ಡ್ರೋನ್ ನ ಯಾರ್ಯಾರು ಓಡ್ಸಕ್ ಆಗಲ್ಲ. ಹೌದು ಡ್ರೋನ್ ಪೈಲಟ್ ಬೇಕು. ಡ್ರೋನ್ ಪೈಲಟ್ ಬೇಕು, ನಿಮ್ಮಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ರೆ ನೀವು ಬಂದು ನಮಗೆ ಸ್ಪ್ರೇ ಮಾಡ್ಕೊಟ್ಟು ಡೆಫಿನೆಟ್ಲಿ ಮಾಡ್ಕೊಡ್ತೀವಿ ಸರ್. ಓಕೆ. ಅದೆಲ್ಲ ನಾವೀಗ ನ್ಯಾನೋ ಫರ್ಟಿಲೈಸರ್ ಸ್ಪ್ರೇ ಮಾಡ್ತಿರೋದು 100 rupees per acre ಆತರ ಸ್ಪ್ರೇ ಮಾಡ್ತಿದೀವಿ. ನಾವು ಏದು ಹುಳುಗಳ ಔಷಧಿ ಆತರ ಏನು ಸ್ಪ್ರೇ ಮಾಡ್ಕೊಡ್ತಿಲ್ಲ. ಮೇನ್ಲಿ ನಾವು ನ್ಯಾನೋ ಫರ್ಟಿಲೈಸರ್, ಈಗ ಅಡಿಕೆ ಗಿಡ ಇರುತ್ತೆ, ಪ್ರಮೋಟ್ ಮಾಡ್ದಂಗೂ ಆಗುತ್ತೆ, ಅದು ಬಳಸ್ದಂಗ ಆಗ್ಲಿ, ಉಪಯೋಗ ಆಗುತ್ತೆ. ಅಡಿಕೆಗೂ ಡ್ರೋನ್ ಅಲ್ಲಿ ಸ್ಪ್ರೇ ಮಾಡಿಸ್ಕೊಳ್ಳೋಕೆ ಪ್ರಯತ್ನ. ಹಾ ಸರ್, ಮಾಡ್ಬೋದು. ಇದು ನ್ಯಾನೋ ಎಲ್ಲಾ ಬೆಳೆಗಳಿಗೂ ನ್ಯಾನೋ ಯೂರಿಯಾಗಳನ್ನ ಬಳಸ್ಬೋದು, ನ್ಯಾನೋ ಗೊಬ್ಬರಗಳನ್ನ ಬಳಸ್ಬೋದು ಸರ್. ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ದೇನೋ ಕಸ್ಟಮರ್ ಕೇರ್ ಆತರ ಏನಾದ್ರು ಇದೆಯಾ? ಇಫ್ಕೋದು ಕಸ್ಟಮರ್ ಕೇರ್ ಮಾಮೂಲಿ ಕಿಸಾನ್ ಕಸ್ಟಮರ್ ಕೇರ್ ಅಂತ ಇದೆಯಲ್ಲ, ಏನಾದ್ರು ಇದೆಯಾ ನಿಮ್ಮ ಪ್ಲೇಯರ್ ಅಲ್ಲಿ? ಇದ್ರಲ್ಲಿ ನಮ್ದು ಮೇನ್ ಆಗಿ ನ್ಯಾನೋ ಫರ್ಟಿಲೈಸರ್ ಬಗ್ಗೆನೇ ಫೋಕಸ್ ಮಾಡಿದ್ವಿ ಸರ್. ಡ್ರೋನ್ ಸ್ಪ್ರೇ ಮಾಡ್ಲಿಕ್ಕೆ ಡ್ರೋನ್ ಬುಕ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ QR ಕೋಡ್ ಇದೆ, ಅದನ್ನ ಬುಕ್ ಹೌದು ಸರ್, ಯೂಸ್ ಮಾಡಬಹುದು. ಏನ್ ಹೇಳಿ ಏನದು ಹೆಸರು? ಸರ್ಕಾರ್ ಉಡಾನ್. ಸರ್ಕಾರ್ ಉಡಾನ್. ಓಕೆ. ಉಡಾನ್ ಆಪ್ ಅಲ್ಲಿ ಕೂಡ ನಾವು ಡ್ರೋನ್ ನ ನಮ್ದು ಡಿಸ್ಟಿಕ್ ಅಲ್ಲಿ ಒಬ್ಬೊಬ್ರು ಇಫ್ಕೋ ಆಫೀಸರ್ ಇರ್ತಾರೆ ಸರ್, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಹೌದು ಸರ್. ಓಕೆ. ನಿಮ್ಮ ಡ್ರೋನ್ ಸ್ಪ್ರೇ ನಿಮ್ಮಲ್ಲಿ ಇದು ಕೂಡ ಬಾಡಿಗೆಗೆಲ್ಲ ಸಿಗುತ್ತೆ ಅನ್ಸುತ್ತಲ್ವಾ? ಇಲ್ಲ ಸರ್, ಡ್ರೋನ್ ಅಷ್ಟೇ, ರೈತರ ಹತ್ರನೂ ಅದನ್ನ ಯೂಸ್ ಮಾಡ್ಕೋಬೇಕು ಅಂತ. ಇರುತ್ತಲ್ಲ ಸರ್. ಡ್ರೋನ್ ಮೈನ್ ಜಾಸ್ತಿ ಸಿಗುತ್ತೆ ನಿಮ್ಮಲ್ಲಿ. ಎಷ್ಟು 1 ಲೀಟರ್ ನೀರಿಗೆ ಎಷ್ಟು ಹಾಕೋಬೇಕು ಅಂತ ರೆಕಮೆಂಡೇಶನ್. ಓಕೆ ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.